ಕನ್ನಡದ ಅತ್ಯಂತ ಹೆಮ್ಮೆಯ ನಟ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರದ ಟ್ರೈಲರ್ ಬಿಡುಗಡೆಯಾಗಿದ್ದು ಕೇವಲ ಭಾರತ ಮಾತ್ರ ಅಲ್ಲ, ವಿಶ್ವದಾದ್ಯಂತ ಸಂಚಲನ ಸೃಷ್ಟಿ ಮಾಡಿದೆ. ಗೆಳೆಯರೇ, ಇದು ಒಂದು ಪಾನ್ ಇಂಡಿಯಾ ಸಿನಿಮಾ ಮಾತ್ರವಲ್ಲ, ಇದು ಪಾನ್ ವರ್ಲ್ಡ್ ಸಿನಿಮಾ ಅಂತ ಹೇಳಲಾಗ್ತಿದೆ. ಯಾಕಂದರೆ ಇದರ ವಿಜುವಲ್ಸು, ಮೇಕಿಂಗ್ ಎಲ್ಲ ನೋಡಿದರೆ ಇದು ಖಂಡಿತ ಇಂಡಿಯನ್ ಸಿನಿಮಾ ಅಂತ ಅನಿಸೋದಿಲ್ಲ. ಆ ಲೆವೆಲಿಗೆ ಮೇಕಿಂಗು, ವಿಜುವಲ್ಸು, ಗ್ರಾಫಿಕ್ಸ್ ಮಾಡಿದ್ದಾರೆ. ಹೌದು, ಇದು ಕನ್ನಡ, ತಮಿಳ್, ತೆಲುಗು, ಹಿಂದಿ, ಬಂಗಾಳಿ, ಮಲಯಾಳಂ ಹಾಗೂ ಒಟ್ಟು 8 ಭಾಷೆಗಳಲ್ಲಿ ಅದ್ಧೂರಿಯಾಗಿ ಮೂಡಿಬರ್ತಾರೆ. ಸುಮಾರು 500ರಿಂದ 700 ಕೋಟಿ ಬಜೆಟಲ್ಲಿ ಈ ಚಿತ್ರ ನಿರ್ಮಿಸಲಾಗಿದ್ದು, ಇದೇ ಆಗಸ್ಟ್ 26ರಂದು ತೆರೆಗೆ ಬರಲು ರೆಡಿಯಾಗಿದೆ. ಹಾಗೂ ಇದರ ಟ್ರೈಲರ್, ಟೀಸರು ವರ್ಲ್ಡ್ ರೆಕಾರ್ಡನ್ನು ಸೃಷ್ಟಿ ಮಾಡಿ ಎಲ್ಲ ರೆಕಾರ್ಡನ್ನು ಸಹ ಬೀಟ್ ಮಾಡಿ ಮಿಲಿಯನ್ಸ್ ವ್ಯೂವನ್ನು ಪಡೆದುಕೊಂಡಿದೆ. ಗೆಳೆಯರೇ, ಮಾಹಿತಿಯ ಪ್ರಕಾರ ಈ ಸಿನಿಮಾ ಡ್ರಗ್ಸ್ ಮಾಫಿಯಾಗೆ ಕುರಿತಂತೆ ಇರುವ ಒಂದು ಸ್ಟೋರಿ ಅಂತ ಹೇಳಲಾಗ್ತಾ ಇದೆ. ಡ್ರಗ್ಸ್ ಮಾಫಿಯಾ ಅಂಡರ್ ವರ್ಲ್ಡಲ್ಲಿ ಹೇಗೆ ದುಡ್ಡು ಮಾಡ್ತಾಯಿದ್ರು, ಆ ಡ್ರಗ್ಸ್ ಮಾಫಿಯಾ ವಿರುದ್ಧ ಹೇಗೆ ಹೋರಾಡಿದ್ರು ಅನ್ನೋ ಸಿನಿಮಾ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೇ, ನಾನಂತೂ ಈ ಫಿಲ್ಮ್ ರಿಲೀಸ್ಗೋಸ್ಕರ ಕಾಯ್ತಾ ಇದ್ದೀನಿ. ನಿಮ್ಮ ಅನಿಸಿಕೆಯನ್ನು ಸಹ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Thank you for watching.